ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗುತ್ತೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಇವತ್ತಿನ ಚಾಪ್ಟರ್ ಬಂದು ಟ್ರಯಾಂಗಲ್ಸ್ ಮೇಲೆ ಇದು ಚಾಪ್ಟರ್ ಆಗಿರ್ತದೆ. ಟಾಪಿಕ್ ವೈಸ್ ಕ್ಲಾಸ್ನಲ್ಲಿ ಇದು 34ನೇ ಕ್ಲಾಸ್ ಆಗಿರ್ತದೆ. ಸೊ ಈಗ ಟ್ರಯಾಂಗಲ್ಸ್ ಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಇಲ್ಲಿ ಟ್ರಯಾಂಗಲ್ಸ್ ಅಂದರೆ ಏನಂತ ಇಲ್ಲಿ ನೋಡೋಣ. ಟ್ರಯಾಂಗಲ್ ಈಸ್ ಅ ಪಾಲಿಗಾನ್ ವಿತ್ 3 sides and 3 vertices and 3 angles. ಸೊ ಟ್ರಯಾಂಗಲ್ ಅನ್ನೋದು 3 ಸೈಡು, ಇದೊಂದು ಸೈಡು ಇವು 3 ಸೈಡು, ಹಾಗೆ 3 ವರ್ಟೈಸಸ್ಸು, ಹಾಗೆ 3 ಆ್ಯಂಗಲ್ಗಳನ್ನು ಹೊಂದಿರ್ತದೆ. ಸೊ ಇದಕ್ಕೆ ನಾವು ಟ್ರಯಾಂಗಲ್ ಅಂತ ಅನ್ಬೋದು. ಇಟ್ ಈಸ್ ಅ ಸಿಂಪಲ್ ಪಾಲಿಗಾನ್ ಇನ್ ಅ ಜಾಮೆಟ್ರಿ ಆ್ಯಂಡ್ ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಆ್ಯಂಗಲ್ ಈಸ್ ಆಲ್ವೇಸ್ 180. ಸೊ ಟ್ರಯಾಂಗಲ್ದ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗಿರ್ತದೆ? ಆಲ್ವೇಸ್ 180 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್, ಅ ಟ್ರಯಾಂಗಲ್ ಈಸ್ ಫಾರ್ಮ್ಡ್ ಬೈ ದ 3 ಲೈನ್ ಸೆಗ್ಮೆಂಟ್ ದ್ಯಾಟ್ ಇಂಟರ್ಸೆಕ್ಟ್ ಅಟ್ ದ 3 ವರ್ಟೈಸಸ್ ಕ್ರಿಯೇಟಿಂಗ್ ಅ 2 ಡೈಮೆನ್ಷನಲ್ ರೀಜನ್. ಸೊ ಇವು 3 ಲೈನ್ ಸೆಗ್ಮೆಂಟ್ಗಳು ಕೂಡಿ ಏನೈತಿ 2D ಇಮೇಜನಲ್ಲಿ ಕ್ರಿಯೇಟ್ ಮಾಡ್ತದೆ. ಸೊ ಇದು ಟ್ರಯಾಂಗಲ್ ಆಗಿರ್ತದೆ. ನೆಕ್ಸ್ಟ್, ಟ್ರಯಾಂಗಲ್ ಆರ್ ಅ ಫಂಡಮೆಂಟಲ್ ಜಿಯೋಮೆಟ್ರಿಕ್ ಶೇಪ್ಸ್ ದ್ಯಾಟ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಅ ವೇರಿಯಸ್ ಫೀಲ್ಡ್. ಸೊ ನಾವು ಈ ಟ್ರಯಾಂಗಲ್ನ ಹಲವಾರು ಕಡೆ ನೋಡ್ಬೋದು. ಸೊ ಇಲ್ಲಿ ಮ್ಯಾಥಮೆಟಿಕ್ಸು ಆ್ಯಂಡ್ ಆರ್ಕಿಟೆಕ್ಚರ್ ಒಳಗೆ, ಇಂಜಿನಿಯರಿಂಗ್ ಒಳಗೆ, ಹಾಗೆ ಆರ್ಟಲ್ಲಿ ನಾವು ನೋಡ್ಬೋದಾಗಿರ್ತದೆ. ನೆಕ್ಸ್ಟ್, ಈ ಆ್ಯಂಗಲ್ ಮೇಲೆ, ಈ ಟ್ರಯಾಂಗಲ್ನ ಆ್ಯಂಗಲ್ ಮತ್ತು ಸೈಡ್ಸ್ ಮೇಲೆ ಕೆಲವೊಂದು ಕ್ಲಾಸಿಫಿಕೇಷನ್ನ ಮಾಡ್ತಾರೆ. ಸೊ ಅವುಗಳನ್ನ ನೋಡೋಣ. ಸೊ ಇಲ್ಲಿ ಮೊದಲೇದಾಗಿ ಆ್ಯಂಗಲ್ಸ್ ಮೇಲೆ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರಂದ್ರೆ, ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂತ ಒಂದು ಟ್ರಯಾಂಗಲನ್ನು ಮಾಡ್ತಾರೆ. ಸೊ ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಒಂದು ಟ್ರಯಾಂಗಲನ್ನು ಇಲ್ಲಿ ಮಾಡ್ತಾರೆ. ಅದೇ ರೀತಿ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತಲೂ ಕೂಡ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂದರೆ ಇಲ್ಲಿ ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದೆನ್ 90 ಡಿಗ್ರಿ ಇರಬೇಕು, ಅವಾಗ ಅದೊಂದು ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಏನಾಗುತ್ತೆ, ಒಂದು ಆ್ಯಂಗಲ್ ಇಸ್ ಅ ಗ್ರೇಟರ್ ದೆನ್ 90 ಡಿಗ್ರಿ. ಸೊ ಒಂದು ಆ್ಯಂಗಲ್ ಗ್ರೇಟರ್ ದೆನ್ 90 ಡಿಗ್ರಿ ಇತ್ತಂದ್ರೆ ಅದೇನಾಗುತ್ತೆ, ಅಬ್ಟ್ಯೂಸ್ ಟ್ರಯಾಂಗಲ್ ಅಂತ ಆಗುತ್ತೆ. ಸೊ ಇಲ್ಲಿ 30 ಡಿಗ್ರಿ, ಇದು 30 ಡಿಗ್ರಿ, ಟೋಟಲ್ ಆಗಿ 180 ಡಿಗ್ರಿ ಆಗುತ್ತೆ. ಇದೊಂದು ಅಬ್ಟ್ಯೂಸ್ ಆ್ಯಂಗಲ. ಅಕ್ಯೂಟ್ ಆ್ಯಂಗಲ್ ಅಂದ್ರೆ ಎಲ್ಲ ಆ್ಯಂಗಲ 90 ಡಿಗ್ರಿ ಒಳಗೆ ಇರಬೇಕು. ಎಲ್ಲ ನಾವು 60 ಅಂತ ತೊಗೊಂಡ್ಬಿಟ್ರೆ 180 ಆಗುತ್ತೆ. ಸೊ ಇದೊಂದು ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ರೈಟ್ ಆ್ಯಂಗಲ್ ಏನೈತಿ, ಒಂದು ಆ್ಯಂಗಲ ಎಕ್ಸಾಕ್ಟ್ 90 ಡಿಗ್ರಿ ಇತ್ತಂದ್ರೆ ಅದನ್ನು ನಾವು ಏನಾಗುತ್ತೆ ಅಂದ್ರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅನ್ಬೋದಾಗಿರ್ತದೆ. ನೆಕ್ಸ್ಟ್, ಬೈ ಸೈಡ್ಸ್ ಕ್ಲಾಸಿಫಿಕೇಷನ್ ಯಾವ ರೀತಿ ಮಾಡ್ತಾರಂದ್ರೆ ಇಕ್ವಿಲ್ಯಾಟ್ರಲ್. ಸೊ ಈ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಳಗೆ ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವೆ. ಸೊ ಇದೊಂದು ಟ್ರಯಾಂಗಲ್ ಐತಂದ್ರೆ ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ, ಬಿ ಸಿ ಈಕ್ವಲ್ ಟು ಸಿ ಎ, ಸಿ ಎ ಈಕ್ವಲ್ ಟು ಎ ಬಿ, ಈ ಥರ ಏನೈತಿವ ಒಂದಕ್ಕೊಂದು ಈಕ್ವಲ್ ಆಗಿತ್ತಂದ್ರೆ ಇವು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ನಾವು ಹೇಳ್ಬೋದಾಗಿರ್ತದೆ. ನೆಕ್ಸ್ಟ್, ಐಸೋಸ್ಕೆಲಾನ್ ಟ್ರಯಾಂಗಲ್ ಒಳಗೆ ಸೊ ಇವು 2 ಸೈಡ್ಸ್ ಏನೈತಿ ಈಕ್ವಲ್ ಆಗಿರ್ತವೆ. ಈ ಥರ ಟ್ರಯಾಂಗಲ್ ಐತೆ ಅಂದ್ರೆ ಎ ಬಿ ಈಕ್ವಲ್ ಟು ಎ ಸಿ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಇರುತ್ತಂದ್ರೆ ಅವಾಗ ಇದೊಂದು ಐಸೋಸ್ಕೆಲಾನ್ ಟ್ರಯಾಂಗಲ್ ಅಂತ ಆಗುತ್ತೆ. ನೆಕ್ಸ್ಟ್, ಸ್ಕೆಲಾನ್ ಒಳಗೆ ಆಲ್ ಸೈಡ್ಸ್ ಆರ್ ಡಿಫ್ರೆಂಟ್. ಸೊ ಇಲ್ಲಿ ಇದು 2 ಸೆಂಟಿಮೀಟ್ರ್ ಐತೆ ಅಂದ್ರೆ ಇದು 3 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್. ಈ ರೀತಿ ಇತ್ತಂದ್ರೆ ಅದೊಂದು ಸ್ಕೆಲಾನ್ ಟ್ರಯಾಂಗಲ್ ಅಂತ ಹೇಳ್ಬೋದಾಗಿರ್ತದೆ. ಸೊ ಈ ರೀತಿ ಏನೈತಿ ಆ್ಯಂಗಲ್ಸ್ ಮತ್ತು ಸೈಡ್ಸ್ ಮೇಲೆ ಕ್ಲಾಸಿಫೈಡನ್ನು ಮಾಡ್ತಾರೆ. ನೆಕ್ಸ್ಟ್, ಪಾರ್ಟ್ಸ್ ಆಫ್ ಟ್ರಯಾಂಗಲ್. A triangle, as the name suggests, has a 3 angle, thus it is called a triangle. It contains various parts. A triangle has 3 angles, 3 vertices, 3 sides. In a triangle, PQR is given. The image below shows the vertices, sides and interior angles of the triangle. So ಇಲ್ಲಿ ನೀವು ಇಮೇಜನ್ನು ನೋಡ್ಬೋದು. ಸೊ ಇಲ್ಲಿ Q ಒಂದು ವರ್ಟೈಸಸ್ಸು, R ಒಂದು ವರ್ಟೈಸಸ್ಸು, ಅದೇ ರೀತಿ P ಒಂದು ವರ್ಟೈಸಸ್ಸು. ಸೊ ಇಲ್ಲಿ ಪಿ ಆರ್ ಅನ್ನೋದು ಒಂದು ಸೈಡು, ಪಿ ಕ್ಯೂ ಅನ್ನೋದು ಒಂದು ಸೈಡು, ಆರ್ ಕ್ಯೂ ಅನ್ನೋದು ಒಂದು ಸೈಡು. ಇಲ್ಲಿ ಆ್ಯಂಗಲ್ 1, ಆ್ಯಂಗಲ್ 3, ಆ್ಯಂಗಲ್ 2. ಸೊ ಈ ರೀತಿ ನಾವು
ಇಲ್ಲಿ ಪಾರ್ಟ್ಸ್ ಆಫ್ ಟ್ರಯಾಂಗಲನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಆ್ಯಂಗಲನ್ನು ಕೊಟ್ಟಿರ್ತಾರೋ, ಇಲ್ಲಿ ಕ್ಯೂ ಆ್ಯಂಗಲ, ಆರ್ ಆ್ಯಂಗಲ ಮತ್ತು ಪಿ ಆ್ಯಂಗಲ. ಇಲ್ಲಿ ಸೈಡ್ಸ ಪಿ ಆರ್ ಸೈಡ, ಪಿ ಕ್ಯೂ ಸೈಡ, ಆರ್ ಕ್ಯೂ ಸೈಡ ನೀವು ನೋಡ್ಬೋದು. ಪಿ ಆರ್ ಸೈಡ, ಇದು ಪಿ ಆರ್ ಸೈಡ, ಪಿ ಕ್ಯೂ ಸೈಡ, ನೆಕ್ಸ್ಟ್ ಆರ್ ಕ್ಯೂ ಸೈಡ. ಸೊ ಇಲ್ಲಿ ಟ್ರಯಾಂಗಲ ಕ್ಯೂ ಪಿ ಕ್ಯೂ ಆರ್ ಒಂದು ಟ್ರಯಾಂಗಲು, ಅದೇ ರೀತಿ ಕ್ಯೂ ಆರ್ ಪಿ ಒಂದು ಟ್ರಯಾಂಗಲು, ಈ ರೀತಿಲಿ ಬರ್ತದೆ. ನೆಕ್ಸ್ಟ್ ಆ್ಯಂಗಲ್ ಇನ್ ಅ ಟ್ರಯಾಂಗಲ್. ಟ್ರಯಾಂಗಲ್ ಹ್ಯಾಸ್ ಅ 3 angles. An angle is formed when two sides of a triangle meet at a common point. This common point is known as the vertex. The sum of all 3 interior angles is equal to 180 degree. ಸೊ ಇದು ಆಲ್ರೆಡಿ ಗೊತ್ತಿದ್ದೈತಿ, ಟ್ರಯಾಂಗಲ್ ಒಳಗೆ ಇಂಟೀರಿಯರ್ ಆ್ಯಂಗಲ್ 180 ಡಿಗ್ರಿ ಇರ್ತದಂತ. ನೆಕ್ಸ್ಟ್ ಇಲ್ಲಿ ಲೆಟ್ಸ್ ಟೇಕ್ ಅ ಟ್ರಯಾಂಗಲ್ ವಿತ್ ಇಂಟೀರಿಯರ್ ಆ್ಯಂಗಲ್ 1, 2, 3 ಆ್ಯಂಡ್ ದೇರ್ ರೆಸ್ಪೆಕ್ಟಿವ್ ಎಕ್ಸ್ಟೀರಿಯರ್ ಆ್ಯಂಗಲ್ 4, 5, 6. ಸೊ ಇಲ್ಲಿ 4, 5, 6 ಅನ್ನೋ ಏನೈತಿವ ಎಕ್ಸ್ಟೀರಿಯರ್ ಆ್ಯಂಗಲ್ ಆಗ್ತಾವ. ನೆಕ್ಸ್ಟ್ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಆಲ್ ಸಮ್ ಆಫ್ ಆಲ್ 3 ಎಕ್ಸ್ಟೀರಿಯರ್ ಆ್ಯಂಗಲ್ 360 ಡಿಗ್ರಿ ಆಗಿರ್ತದೆ. ಇಲ್ಲಿ 4, 5, 6 ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ ನೋಡ್ಬೋದು. ಇದು 4, 5, 6 ಎಕ್ಸ್ಟೀರಿಯರ್ ಆ್ಯಂಗಲ್ 360 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಇಂಟೀರಿಯರ್ ಆ್ಯಂಗಲ್ 180 ಡಿಗ್ರಿ ಆಗಿರ್ತದೆ. ನೆಕ್ಸ್ಟು ಸೊ ಈಗ ಆಲ್ರೆಡಿ ಇವನು ಹೇಳಿದ ಟೈಪ್ಸ್ ಆಫ್ ಟ್ರಯಾಂಗಲ್ ಒಳಗೆ ಸ್ಕೆಲನ್ ಅಂದ್ರೆ ಡಿಫ್ರೆಂಟ್ ಸೈಡ್ಸ್ಗಳು ಇರ್ತಾವೆ 3. ಐಸೋಸ್ಕೆಲನ್ ಅಂದ್ರೆ 2 ಸೇಮ, 1 ಡಿಫ್ರೆಂಟ್ ಸೈಡ್ ಇರ್ತದೆ. ಇಕ್ವಿಲ್ಯಾಟ್ರಲ್ ಅಂದ್ರೆ 3 ಸೈಡ ಸೇಮ ಇರ್ತದೆ. ಇಲ್ಲಿ ನೋಡ್ಬೋದು ಸ್ಕೆಲನ್ ಅಂದ್ರೆ ಇವು 3 ಡಿಫ್ರೆಂಟ್ ಸೈಡ್ಸನ್ನು ಹೊಂದಿರ್ತಾವೆ. ಐಸೋಸ್ಕೆಲನ್ ಅಂದ್ರೆ ಇವೆರಡು ಸೇಮ ಲೆಂತನ್ನು ಹೊಂದಿರ್ತಾವೆ, ಬಟ್ ಈ ಥರದ ಒಂದು ಸೈಡ್ ಏನೈತಿ ಡಿಫ್ರೆಂಟ್ ಆಗಿರ್ತದೆ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಇವು 3 ಸೈಡ್ ಏನೈತಿ ಸೇಮ ಆಗಿರ್ತಾವೆ. ನೆಕ್ಸ್ಟ್ ಈ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಒಳಗೆ 3 ಸೈಡ್ಸ ಈಕ್ವಲ್ ಆಗಿರೋದ್ರಿಂದ ಇಲ್ಲಿ 3 ಆ್ಯಂಗಲ್ ಈಕ್ವಲ್ ಆಗ್ತಾವೆ. ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಆ್ಯಂಗಲ್ ಏನೈತಿ 60 ಡಿಗ್ರಿ ಆಗಿರ್ತಾವೆ. ಟೋಟಲ 180 ಡಿಗ್ರಿ. ಸೊ ಪ್ರತಿಯೊಂದು ಆ್ಯಂಗಲ್ ಈಕ್ವಲ್ ಇರೋದ್ರಿಂದ ಇಲ್ಲಿ ಒಂದೊಂದು ಆ್ಯಂಗಲು 60 ಡಿಗ್ರಿ ಆಗಿರ್ತಾವೆ. ಸೊ ಇದರ ಪ್ರಾಪರ್ಟೀಸನ್ನು ನೋಡ್ಬೋದು. ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಆರ್ ಈಕ್ವಲ್ ಟು ದು 60 ಡಿಗ್ರಿ. ನೆಕ್ಸ್ಟ್ ದ ರೆಗ್ಯುಲರ್ ಬೈಸೆಕ್ಟರ್ ಅಲ್ಟಿಟ್ಯೂಡ್ ಮೀಡಿಯನ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್ ಆಲ್ ಆಫ್ ದಿ ಸೇಮ್ ಆ್ಯಂಡ್ ಹೇರ್ ಇಟ್ ಈಸ್ ದ AE. ದ ಆರ್ಥೋಸೆಂಟರ್ ಆ್ಯಂಡ್ ಸೆಂಟ್ರೋಯ್ಡ್ ಆರ್ ಸೇಮ್. ನೆಕ್ಸ್ಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ. ಇಲ್ಲಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ √3/4 ಇಂಟು A². ಸೊ ಈ ಥರ ಪೆರಿಮೀಟ್ರ್ ಏನಾಗುತ್ತೆ 3 ಇಂಟು A ಆಗುತ್ತೆ. ಸೊ ಇಲ್ಲಿ A ಅನ್ನೋದು ಸೈಡ್ ಅಂತ ತಗೋಬೇಕು. ಸೊ ಈ ರೀತಿ ಇಲ್ಲಿ A. ಸೊ A ಅನ್ನೋದು ಇಲ್ಲಿ 3 ಸೈಡ ಸೇಮ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ A ಅನ್ನೋದು 2 ಸೆಂಟಿಮೀಟರ್ ಇತ್ತಂದರೆ ಇಲ್ಲಿ 2 ಸೆಂಟಿಮೀಟರ್ ಹಾಕಿ ನಾವು ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮತ್ತು ಏರಿಯಾ ಆಫ್ ಪೆರಿಮೀಟರ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ನಾವು ಇಲ್ಲಿ ಫಾರ್ಮುಲಾದಾಗ ಹಾಕಿ ಕಂಡುಹಿಡಿಬೋದು. ಇಲ್ಲಿ ನೋಡ್ಬೋದು ವೇರ್ A ಈಸ್ ಅ ಸೈಡ್ ಆಫ್ ಟ್ರಯಾಂಗಲ್. ನೆಕ್ಸ್ಟ್ ಐಸೋಸ್ಕೆಲನ್ ಟ್ರಯಾಂಗಲ್ ಒಳಗೆ ಸೊ 2 ಸೈಡ್ಸ್ ಆರ್ ಈಕ್ವಲ್, 2 angles are opposite sides are equal. It can be said that the any 2 sides are always congruent. The area of isosceles triangle is calculated by using the formula. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟೀಸ್ ಆಫ್ ಐಸೋಸ್ಕೆಲನ್ ಟ್ರಯಾಂಗಲ್ ಇಲ್ಲಿ ನೋಡ್ಬೋದು. 2 sides ಆರ್ ಏನೈತಿ ಈಕ್ವಲ್ ಇರ್ತಾವೆ, 1 ಸೈಡ್ ಏನೈತಿ ಡಿಫ್ರೆಂಟ್ ಇರ್ತದೆ. ಸೊ ಇಲ್ಲಿ ಆ್ಯಂಗಲ್ ಕೂಡ 2 ಆ್ಯಂಗಲ್ ಸೇಮ್ ಇರ್ತಾವೆ, 1 ಆ್ಯಂಗಲ್ ಡಿಫ್ರೆಂಟ್ ಇರ್ತದೆ. ಮತ್ತು ಸೈಡ್ಸ್ ಒಳಗೆ 2 ಸೈಡ್ ಸೇಮ್ ಇರ್ತಾವೆ, 1 ಸೈಡ ಡಿಫ್ರೆಂಟಾಗಿ ಇರ್ತದೆ. ಈ ಸ್ಕೆಲನ್ ಟ್ರಯಾಂಗಲ್ ಒಳಗೆ ಆಲ್ ಸೈಡ್ಸ್ ಆರ್ ಆಲ್ ಆ್ಯಂಗಲ್ಸ್ ಆರ್ ಅನ್ಈಕ್ವಲ್. ಸೊ ಎಲ್ಲ ಬಾಹುಗಳು ಹಾಗೂ ಎಲ್ಲ ಆ್ಯಂಗಲ್ ಕೋನಗಳು ಎಲ್ಲ ಡಿಫ್ರೆಂಟ್ ಆಗಿರ್ತಾವೆ. ಸೊ ಆ ಥರ ಪ್ರಾಪರ್ಟೀಸನ್ನು ನೀವು ನೋಡ್ಕೊಬಾರ್ದು, ಎಲ್ಲ ಡಿಫ್ರೆಂಟ್ ಇರ್ತಾವೆ. ಟ್ರಯಾಂಗಲ್ ಸ್ಕೆಲನ್ ಟ್ರಯಾಂಗಲ್ ಒಳಗೆ ಇಲ್ಲಿ ನೋ ಲೈನ್ ಆಫ್ ಸಿಮೆಟ್ರಿಕ್ ಎಕ್ಸಿಸ್ಟ್ ಆಗ್ತಾವೆ, ನೋ ಪಾಯಿಂಟ್ ಆಫ್ ಸಿಮೆಟ್ರಿ ಕ್ಯಾನ್ ಬಿ ಸೀನ್ ಅಂತ ಕೊಟ್ಟಿದ್ದಾರೆ. ಇಂಟೀರಿಯರ್ ಆ್ಯಂಗಲ್ ಮೇ ಬಿ ಅಕ್ಯೂಟ್ ಆರ್ ಅಬ್ಟ್ಯೂಸ್ ರೈಟ್ ಆ್ಯಂಗಲ್ ಇನ್ ಅ ನೇಚರ್. ನೆಕ್ಸ್ಟ್ ದ ಸ್ಮಾಲೆಸ್ಟ್ ಸೈಡ್ ಆಫ್ ಅಪೋಸಿಟ್ ಸ್ಮಾಲೆಸ್ಟ್ ಆ್ಯಂಗಲ್ ಆ್ಯಂಡ್ ಲಾರ್ಜೆಸ್ಟ್ ಸೈಡ್ ಈಸ್ ಅಪೋಸಿಟ್ ದ ಲಾರ್ಜೆಸ್ಟ್ ಆ್ಯಂಗಲ್ ಆಗಿರ್ತದೆ.
ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ ಮ್ಯಾಗ ಇಲ್ಲಿ ಏನೈತಿ 3 ಟೈಪ್ಸ್ ಆಗಿರ್ತಾವೆ. ಈ ಹಿಂದೆ ಹೇಳಲಾಗಿತ್ತು, ನೀವು ನೋಡಿದರೆ ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಅನ್ನೋದು 90 ಡಿಗ್ರಿ ಒಳಗಿರಬೇಕು. ನೆಕ್ಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಎಕ್ಸಾಕ್ಟ್ ಒಂದು ಆ್ಯಂಗಲ್ ಏನೈತಿ 90 ಡಿಗ್ರಿ ಆಗಿರಬೇಕು. ಇನ್ನೊಂದು ಅಬ್ಟ್ಯೂಸ್ ಆ್ಯಂಗಲ್ ಏನೈತಿ, ಒಂದು ಕೋನ್ ಏನೈತಿ 90 ಡಿಗ್ರಿ ಮ್ಯಾಗಿತ್ತಂದ್ರೆ ಅದು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಆಗುತ್ತೆ. ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಒಂದು ಬರ್ತಂದ್ರೆ ಅದೊಂದು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಒನ್ ಆ್ಯಂಗಲ್ ಈಸ್ ಮೋರ್ ದೆನ್ 90 ಡಿಗ್ರಿ. ಸೊ ಅದರ ಪ್ರಾಪರ್ಟೀಸನ್ನು ಇಲ್ಲಿ ನೀವು ಕೆಳಗೆ ನೋಡ್ಕೋಬೋದು. ಸೊ ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ 90 ಡಿಗ್ರಿ, ಅದರ ಪ್ರಾಪರ್ಟೀಸನ್ನು ನೀವು ಓದ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಆಗುತ್ತೆ. ಯಾವ್ದಕ್ಕಂದ್ರೆ ಇಲ್ಲಿ 90 ಡಿಗ್ರಿ ಒಂದು ಕೋನ ಇತ್ತಂದ್ರೆ, ಸೊ ಇದು 90 ಡಿಗ್ರಿ ಇತ್ತಂದ್ರೆ ಇಲ್ಲಿ ಏನಾಗುತ್ತೆ, ಇದು ಎ ಬಿ ಸಿ. ಸೊ ಇಲ್ಲಿ ಎ ಸಿ ಕರ್ಣ ಏನೈತಿ ಎ ಸಿ ಸ್ಕ್ವೇರ್. ಸೊ ಇದು ಯಾವ್ದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ ಈ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಈಕ್ವಲ್ ಇರ್ತದೆ. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಇದು ಈಕ್ವಲ್ ಇರ್ತದೆ ಎ ಸಿ ಅನ್ನೋದು. ಅಂದ್ರೆ ಇಲ್ಲಿ ಕರ್ಣ ಅನ್ನೋದು ಇಲ್ಲಿ ಅಪೋಸಿಟ್ ಸೈಡ್ಗೆ ಹಾಗೂ ಹೈಪೋಟೆನಸ್ ಮತ್ತು ಅಡ್ಜಸೆಂಟ್ ಸೈಡ್ಗೆ ಇಲ್ಲಿ ಈಕ್ವಲ್ ಆಗಿರ್ತದೆ. ಅವುಗಳ ಸ್ಕ್ವೇರ್ಗೆ ಇದೇನೈತಿ, ಇದು ಎ ಸಿ ಕರ್ಣದ ಸ್ಕ್ವೇರ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್ ಈ ಟ್ರಯಾಂಗಲ್ ಮೇಗಿನ ಫಾರ್ಮುಲಾಗಳನ್ನ ಇಲ್ಲಿ ನೋಡ್ಬೋದು. ಪೆರಿಮೀಟರ್ ಆಫ್ ಟ್ರಯಾಂಗಲನ್ನು, ಸೊ ಪೆರಿಮೀಟರ್ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಟ್ರಯಾಂಗಲ್ದ ಸುತ್ತಳತೆಯನ್ನು 3 ಸೈಡ್ಸನ್ನು ಕೂಡಿಸಿರೆ ಇಲ್ಲಿ ನಮಗೆ ಟ್ರಯಾಂಗಲ್ದ ಪೆರಿಮೀಟರ್ ನಮಗೆ ಸಿಗ್ತದೆ. ಸೊ ಇಲ್ಲಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇದು ಸಿ ಮತ್ತು ಬಿಗಳನ್ನ ಕೂಡಿಸಿದಾಗ ಈ ಥರ ಸುತ್ತಳತೆ ನಮಗೆ ಸಿಗ್ತದೆ, ಅದು ಪೆರಿಮೀಟರ್ ಆಫ್ ಟ್ರಯಾಂಗಲ್ ಆಗಿರ್ತದೆ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲಿ ನೋಡ್ಬೋದು. ಒಂದು ಟ್ರಯಾಂಗಲ್ ಐತೆ ಅಂದ್ರೆ ಆ ಥರ ಹಾಫ್ ಆಫ್ ಬಿ ಅಂದ್ರೆ ಬೇಸ ಅಂದ್ರೆ ಪಾದ ಇಂಟು ಹೈಟ್ ಆಗಿರ್ತದೆ. ಸೊ ಹೈಟನ್ನು ಇಲ್ಲಿ ನಾವು ಮಿಡಲಲ್ಲಿ ತಗೋಬೇಕಾಗ್ತದೆ. ಸೊ ಹೈಟ್ ಅಂದರೆ ಇಲ್ಲಿ ಎಚ್ ಹೈಟ್ ಅಂತ ತೊಗೊಂಡಾರು. ಸೊ ಅದು ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ತದೆ. ಹಾಫ್ ಆಫ್ ಬಿ ಇಂಟು ಎಚ್, ದಿಸ್ ಈಸ್ ಅ ಏರಿಯಾ ಆಫ್ ಟ್ರಯಾಂಗಲ್ ಆಗಿರ್ತದೆ. ನೆಕ್ಸ್ಟ್ ಟ್ರಯಾಂಗಲ್ ಮೇಲೆ ಸಮ್ ಪ್ರಾಪರ್ಟೀಸ್ ಇದಾವೆ. ಸೊ ಈ ಹಿಂದೆ ಹೇಳಿದ್ದ ಅವ ಪ್ರಾಪರ್ಟೀಸ್ ಇರ್ತಾವೆ, ಇಲ್ಲಿ ಮೆನ್ಷನ್ ಮಾಡಿದಾರು. ನೀವು PDF ಅನ್ನು ತೆಗೆದುಕೊಂಡು ನೋಡ್ಬೋದು. ಸೊ PDF ಅನ್ನು ಗ್ರೂಪ್ನಲ್ಲಿ ಆ್ಯಡ್ ಮಾಡಲಾಗ್ತದೆ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರಿಗೆ ಈ PDF ಎಲ್ಲ ದೊರೀತಾವೆ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳೋದು ಯಾವ ರೀತಿ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನೀವು ನೋಡ್ಕೋಬೋದು. ಸೊ ಇವು ಪ್ರಾಪರ್ಟೀಸನ್ನು ನೀವು ಓದ್ಕೋಬೋದು. ಸೊ ಟ್ರಯಾಂಗಲ್ ಮೇಲೆ ಸಮ ಕ್ವಶನ್ಸ್ಗಳು ಇಲ್ದಾವು, ಇಲ್ಲಿ ನೋಡೋಣ ಪ್ರಾಬ್ಲಮ್ಗಳು. ಇಲ್ಲಿ ಮೊದಲೇದಾಗಿ ಇನ್ ಅ ಟ್ರಯಾಂಗಲ್ ಎ ಸಿ ಡಿ 120 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಎ ಬಿ ಸಿ 60 ಡಿಗ್ರಿ, ಫೈಂಡ್ ದ ಟೈಪ್ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ ಟ್ರಯಾಂಗಲ್ ಆ್ಯಂಗಲ್ ಎ ಸಿ ಡಿ 120 ಅದ ಮತ್ತು ಆ್ಯಂಗಲ್ ಎ ಬಿ ಸಿ 60 ಡಿಗ್ರಿ ಅದ. ಸೊ ಈ ರೀತಿ ನಾವು ಟ್ರಯಾಂಗಲನ್ನು ತೊಗೊಂಡಿವಿ ಅಂದ್ರೆ ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸೊ ಇಲ್ಲಿ ಇದು 180 ಡಿಗ್ರಿ ಅದ ಎ ಸಿ ಡಿ, ಮತ್ತು ಎ ಬಿ ಸಿ ಇದು 60 ಡಿಗ್ರಿ ಅದ. ಸೊ ಇಲ್ಲಿ 120 ಐತೆ ಅಂದ್ರೆ ಇದು ಲೀನಿಯರ್ ಅದ. ಸೊ ಇದು ಕೂಡ ಇಲ್ಲಿ 120 ಅಂದರೆ ಇದು 60 ಡಿಗ್ರಿ ಆಗಿರ್ತದೆ. ಸೊ ಇದು 60 ಡಿಗ್ರಿ ಆತಂದ್ರೆ ಇದು 60 ಡಿಗ್ರಿ, ಇದು 60 ಡಿಗ್ರಿ. ಸೊ 120 ಡಿಗ್ರಿ ಆಯ್ತು. ಇನ್ನು 60 ಡಿಗ್ರಿ ನಮಗೆ ಬೇಕು. ಸೊ ಆಲ್ ಆ್ಯಂಗಲ್ಸ್ ಆರ್ 60 ಡಿಗ್ರಿ ಅದಾವ ಅಂದ್ರೆ ಇದೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ತದೆ. ಅಥವಾ ಇಲ್ಲಿ ನಾವು ಇದು 120 ಕೊಟ್ಟಾರಂದ್ರೆ ಇಲ್ಲಿ 60 ಅದ ಅಂದ್ರೆ ಸೊ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಪೋಸಿಟ್ ಸೈಡ್ಸ್ ಆಫ್ ಟ್ರಯಾಂಗಲ್ ಆ್ಯಂಗಲ್ಗೆ ಈಕ್ವಲ್ ಆಗಿರ್ತದೆ. ಅಂದ್ರೆ ಇಲ್ಲಿ ಆಲ್ರೆಡಿ 60 ಅದ, ಇನ್ನು 60 ಕೂಡಿಸಿದಾಗ 120 ಆಗುತ್ತೆ.
ಸೊ ಈ ರೀತಿ ನಾವು ಕಂಡು ಹಿಡಿಬೋದಾಗಿರ್ತದೆ. ನೆಕ್ಸ್ಟ್ ಕ್ವಶನ್, the triangle with the sides of 5 cm, 5 cm, 6 cm are given. Find the area and perimeter of triangle. ಸೊ ಇಲ್ಲಿ ಮೊದಲೇದಾಗಿ ಪೆರಿಮೀಟರ್ ಏನಾಗುತ್ತೆ ಅಂದ್ರೆ ಇವು ಮೂರುಗಳನ್ನ ಕೂಡಿಸಿದ್ರೆ ನಮ್ಗೆ ಪೆರಿಮೀಟರ್ ಬರ್ತಾ. ಸೊ ಪೆರಿಮೀಟರ್ ಎಷ್ಟಂದ್ರೆ 5 + 5 + 6 ಅಂದರೆ 16 ಸೆಂಟಿಮೀಟರ್ ಇದು ಪೆರಿಮೀಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏರಿಯಾವನ್ನು ನಮಗೆ ಹೈಟ್ ಕೊಟ್ಟಿಲ್ಲ, ಹಾಗಾಗಿ ನಾವು ಇಲ್ಲಿ ಇದು ಹೀರೋನ್ಸ್ ಫಾರ್ಮುಲಾ ಅಂತ ಬರ್ತದೆ. ಸೊ ಇದನ್ನು ಹಾಕಿ ನಾವು ಇಲ್ಲಿ ಕಂಡು ಹಿಡಿಬೇಕಾಗ್ತದೆ. ಇಲ್ಲಿ ಫಾರ್ಮುಲಾವನ್ನು ನೋಡ್ಬೋದು ನೀವು. ಇಲ್ಲಿ ಎಸ್ ಅನ್ನೋದು ಸೆಮಿ ಪೆರಿಮೀಟರ್ ಆಗುತ್ತೆ. ಸೊ ನಮಗೆ 16 ಪೆರಿಮೀಟರ್ ಬಂದೈತಿ, ಆ ಥರ ಹಾಫ್ ಏನಾಗುತ್ತೆ ಸೆಮಿ ಪೆರಿಮೀಟರ್ ಆಗಿರ್ತದೆ. ಸೊ 8ನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ಈ ಎ ಬಿ ಸಿ ಆರ್ ಎಂದವು ಇವ ಸೈಡ್ಸ್ ಆಗಿರ್ತವೆ. ಸೊ ಇದು ಎ, ಇದು ಬಿ, ಇದು ಸಿ ಅಂತಂದಾಗ ಸೊ ಇದನ್ನು ಫಾರ್ಮುಲಾದಾಗ ಹಾಕಿದಾಗ ನಮಗೆ √144 ಅಂತ ಬರ್ತದೆ. ಸೊ √144 ಅಂದರೆ 12 ಸೆಂಟಿಮೀಟರ್ ಆಗುತ್ತೆ, 12 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ 12 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಗಲ್ ACB equal to 60 degree and the length of a base is given as 4 cm. Find the area of a triangle. ಸೊ ಇಲ್ಲಿ ಯೂಸಿಂಗ್ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಇಲ್ಲಿ ನಮಗೆ ಈ ರೀತಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಇದು 60 ಡಿಗ್ರಿ ಅದ ಅಂತ, ಇದು 90 ಡಿಗ್ರಿ ಅದ. ಸೊ ನಮಗೆ ಬೇಸ್ ಇದೆ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಎ, ಇದು ಬಿ, ಇದು ಸಿ. ಸೊ ಇಲ್ಲಿ tan 60 ಡಿಗ್ರಿ ಈಕ್ವಲ್ ಟು ಎ ಬಿ ಬೈ ಇಲ್ಲಿ ಬಿ ಸಿ ಅಂತ ಆಗುತ್ತೆ. ಸೊ ಇಲ್ಲಿ tan 60 ಅಂದರೆ ಎಷ್ಟು √3 ಆಗುತ್ತೆ. ಸೊ ಇಲ್ಲಿ ನಮಗೆ ಎ ಬಿ ಗೊತ್ತಿಲ್ಲ, ಎ ಬಿ ಆ್ಯಸ್ ಇಟ್ ಈಸ್ ಇಡ್ರಿ. ಇಲ್ಲಿ ಬಿ ಸಿ ಎಷ್ಟದ 4 ಅದ. ಸೊ ಹಾಗಾಗಿ ಎ ಬಿ ಈಕ್ವಲ್ ಟು 4 × √3 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಎ ಬಿ ಗೊತ್ತಾಯ್ತು. ಎ ಬಿ ಅಂದ್ರೆ ಇಲ್ಲಿ ಹೈಟ್ ಗೊತ್ತಾಯ್ತು. ಇಲ್ಲಿ ನಮಗೆ 4 × √3. ನೆಕ್ಸ್ಟ್ ಸೊ ಈ ಎ ಬಿ ಅನ್ನು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾದಾಗ ಹಾಕಿದಾಗ ನಮಗೆ 1/2 ಇಂಟು ಬೇಸ್ ಎಷ್ಟದ 4 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಮಗೆ ಹೈಟ್ ಎಷ್ಟು ಬಂತು ಅಂದರೆ ಎ ಬಿ ಎಷ್ಟು ಬಂತು 4 × √3 ಅಂತ ಬಂತು. ನೆಕ್ಸ್ಟ್ ಇಲ್ಲಿ 2 ಒಂದಲೇ, ಇಲ್ಲಿ 2 ಎರಡಲೇ. ಸೊ ಇಲ್ಲಿ 2 4 8 √3 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಏರಿಯಾ ಆಗುತ್ತೆ. ನೆಕ್ಸ್ಟ್ ಇನ್ನು ಟ್ರಯಾಂಗಲ್ ಎ ಬಿ ಸಿ ಎ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು 55 ಡಿಗ್ರಿ, ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 150 ಡಿಗ್ರಿ. ಫೈಂಡ್ ದ ಆ್ಯಂಗಲ್ ಬಿ ಸಪ್ರೇಟ್ಲಿ ಅಂದರು. ಸೊ ಇಲ್ಲಿ ಎ ಬಿ ಏನೈತಿ, ಎ ಮತ್ತು ಬಿ ಆ್ಯಂಗಲ್ ಕೊಡಿಸಿದಾಗ 55 ಡಿಗ್ರಿ, ಬಿ ಮತ್ತು ಸಿ ಅನ್ನು ಕೊಡಿಸಿದಾಗ 150 ಡಿಗ್ರಿ ಬಂದದ. ಸೊ ಇಲ್ಲಿ ನಾವು ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಅನ್ನು 3 ಕೊಡಿಸಿದಾಗ 180 ಡಿಗ್ರಿ ಆಗಿರ್ತದೆ ಟ್ರಯಾಂಗಲ್ ಒಳಗೆ. ಸೊ ಹಾಗಾಗಿ ನಾವು ಇಲ್ಲಿ ಮೊದಲಿಗೆ ಇವೆರಡನ್ನು ಕೂಡಿಸಿದಾಗ ಆ್ಯಂಗಲ್ ಎ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು ಎಷ್ಟಾಗುತ್ತೆ 205 ಆಗುತ್ತೆ. 205 ಅಂದರೆ ಇವು ಎರಡನ್ನು ಕೂಡಿಸಿದಾಗ ಸೊ ಇಲ್ಲಿ ಏನಾಗುತ್ತೆ ಆ್ಯಂಗಲ್ ಎ ಮತ್ತು ಬಿ ಪ್ಲಸ್ ಸಿ ಇವು 3 ಕೂಡಿಸಿದಾಗ 180 ಡಿಗ್ರಿ ಬಂತು. ಇಲ್ಲಿ ನಮಗೆ ಆ್ಯಂಗಲ್ ಬಿ ಆ್ಯಸ್ ಇಟ್ ಈಸ್ ಉಳಿತು. ಸೊ ಈ 180ಯನ್ನು ಈ ಕಡೆ ಕಳಿಸಿದಾಗ 205 ಮೈನಸ್ 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 180 ಡಿಗ್ರಿ ತೆಗೆದ ನಂತರ ಇಲ್ಲಿ ನಮ್ಗೆ 25 ಡಿಗ್ರಿ ಏನು ಉಳಿತದ ಅದ ಇಲ್ಲಿ ಆ್ಯಂಗಲ್ ಬಿ ಆಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ. ಸೊ ಇವೆರಡು ಇಕ್ವೇಷನನ್ನು ಕೂಡಿಸಿದಾಗ ಸೊ ಇದು 150 + 55 250. ಸೊ ಇವುಗಳನ್ನ 4 ಕೂಡಿಸಿದಾಗ ಇಲ್ಲಿ ನಮ್ಗೆ ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಈ ರೀತಿ ಬಂತು. ಸೊ ಇಲ್ಲಿ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟಾಗಿರ್ತದೆ 180 ಡಿಗ್ರಿ ಆಗಿರ್ತದೆ. ಸೊ ಆ 180 ಡಿಗ್ರಿಯನ್ನು ಇಟ್ಟ ನಂತರ ಇಲ್ಲಿ ಬಿ ಆ್ಯಸ್ ಇಟ್ ಈಸ್ ಒಂದು ಬಿ ನಮ್ಗೆ ಉಳಿತು. ಸೊ ಈ 180 ಡಿಗ್ರಿಯನ್ನು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಸೊ 205 ಮೈನಸ್ 180 ಆದಾಗ ಇಲ್ಲಿ ಆ್ಯಂಗಲ್ ಬಿ ಈಕ್ವಲ್ ಟು 25 ಡಿಗ್ರಿ ಅಂತ ಇಲ್ಲಿ ನಮ್ಗೆ ಆಗುತ್ತೆ. ಸೊ ಇಲ್ಲಿ ಸಮ್ ಕ್ವಶನ್ಸ್ ಅದಾವು, ಇವುಗಳನ್ನ ನೀವು ನೋಡ್ಕೋಬೋದು. ವಾಟ್ ಈಸ್ ದ ಟ್ರಯಾಂಗಲ್ ಇನ್ ಮ್ಯಾಥ್ಸ್, ವಾಟ್ ಆರ್ ದ ಟ್ರಯಾಂಗಲ್ ಫಾರ್ಮುಲಾ, ಹೌ ಮೆನಿ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಆರ್
ದೇರ್ ಇನ್ ಅ ಮ್ಯಾಥ್ಸ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅ ಟ್ರಯಾಂಗಲ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಸ್ಕೆಲನ, ಐಸೋಸ್ಕೆಲನ ಆ್ಯಂಡ್ ಇಕ್ವಿಲ್ಯಾಟ್ರಲ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆನ್ ಅಕ್ಯೂಟ್ ಟ್ರಯಾಂಗಲ್ ಆ್ಯಂಡ್ ಅಬ್ಟ್ಯೂಸ್ ಟ್ರಯಾಂಗಲ್ ಆ್ಯಂಡ್ ರೈಟ್ ಟ್ರಯಾಂಗಲ್ ಆಗಿರ್ತದೆ. ಸೊ ಇವುಗಳನ್ನ ನೀವು ಓದ್ಕೋಬೋದು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.